ಯಾರು ಗೆಲ್ಬೋದು ಅಂತ. ಅದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ವಿ ಆರ್ ಸಿ ಬಿ ಮ್ಯಾಚ್ಗೋಸ್ಕರ. ಯಾವಾಗ 22nd ಬರುತ್ತೆ, ನಾವು ಯಾವಾಗ ಟಿ ವಿ ಮುಂದೆ ಕೂತ್ಕೋತೀವಿ ಅಂತ. ಅವ್ರು ಈ ಸತಿ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅಂದರೆ ಹಳೆ ಪ್ಲೇಯರ್ಸ್ನ ತೆಗೆದುಬಿಟ್ಟು ಹೊಸ ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಅದಕ್ಕೆ ಈ ಸತಿ ಎಕ್ಸ್ಪೆರಿಮೆಂಟ್ ಏನಾದರೂ ವರ್ಕ್ ಆದರೆ ಗೆಲ್ಬೋದು ನಾವು. ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾರೆ ಗೆದ್ಬೋದು, ಬಟ್ ಅವರು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ನಾವು ತುಂಬ ಸ್ಟ್ರಾಂಗ್, ಕೆ ಕೆ ಆರಿಂದ ಸ್ಟ್ರಾಂಗ್ ಅಂತ. ಯಾಕಂದರೆ ಕೆ ಕೆ ಆರಲ್ಲಿ ತುಂಬ ಹಳೆ ಪ್ಲೇಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಆಗ್ತಿದೆ. ಸೊ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ? ತುಂಬ ಮ್ಯಾಮ್, ಅಂದರೆ ನಾವು ಆಲ್ರೆಡಿ ನಾವು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಬಿಡ್ತೀವಿ. ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ, ಸಿ ಎಸ್ ಕೆನಾ ನಾವಾ? ಆಲ್ರೆಡಿ ಸಿ ಎಸ್ ಕೆ ಆರ್ ಸಿ ಬಿ ನಾವು ಇದು ಮಾಡ್ತಿದ್ದೀವಿ, ಯಾರು ಗೆಲ್ಬೋದು ಅಂತ. ಅದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ವಿ ಆರ್ ಸಿ ಬಿ ಮ್ಯಾಚ್ಗೋಸ್ಕರ. ಯಾವಾಗ 22nd ಬರುತ್ತೆ, ನಾವು ಯಾವಾಗ ಟಿ ವಿ ಮುಂದೆ ಕೂತ್ಕೋತೀವಿ ಅಂತ. ಇವಾಗ 17 ವರ್ಷದಿಂದ ಕಪ್ ಗೆದ್ದಿಲ್ಲ ಆರ್ ಸಿ ಬಿ ಟೀಮ್, ಬಟ್ ಈ ವರ್ಷ 18ನೇ ವರ್ಷ. ಈ ಸರಿ ಕಪ್ ಗೆಲ್ತಾರಾ? ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲ ಸತಿ ಅದೇ ಅನಿಸುತ್ತೆ, ಕಪ್ ಗೆಲ್ತಾರೆ. ಬಟ್ ಅದು ಏನಾದರೂ ಮಿಸ್ ಆಗ್ಬಿಟ್ಟು ನಾವು ಗೆಲ್ಲಲ್ಲ. ಬಟ್ ಈ ಸತಿ ತುಂಬ ಚೇಂಜಸ್ ಆಗಿದ್ದಾರೆ. ತುಂಬ ಪ್ಲೇಯರ್ಸ್ನ ನಾವು ತೆಗ್ದಿದ್ದೀವಿ, ಹೊಸ ಪ್ಲೇಯರ್ಸ್ನ ತೊಗೊಂಡಿದ್ದೀವಿ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ, ಮತ್ತು ಪ್ಲೇಯರ್ಸು ಟ್ರೈ ಮಾಡ್ತಿದ್ದಾರೆ. ಟೀಮ್ ಓನರ್ಸು, ಕೋಚು ಅವರೆಲ್ಲ ಟ್ರೈ ಮಾಡ್ತಿದ್ದಾರೆ. ಅವ್ರು ಈ ಸತಿ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅಂದರೆ ಹಳೆ ಪ್ಲೇಯರ್ಸ್ನ ತೆಗೆದುಬಿಟ್ಟು ಹೊಸ ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಅದಕ್ಕೆ ಈ ಸತಿ ಎಕ್ಸ್ಪೆರಿಮೆಂಟ್ ಏನಾದರೂ ವರ್ಕ್ ಆದರೆ ಗೆಲ್ಬೋದು ನಾವು. ಹೋಪ್ ಎಲ್ಲ ಅದೇ ಇರುತ್ತೆ, ಗೆಲ್ತೀವಿ ಅಂತ. ಚಿಯರಿಂಗು ಮಾಡ್ತೀವಿ ಗೆಲ್ಲಕ್ಕೆ. ಬಟ್ ಇವಾಗ ನೋಡೋಣ ಮ್ಯಾಮ್, ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ ಇಲ್ವಾ ಅಂತ. ಇನ್ನೊಂದಂದರೆ ಇದು ದೇವದತ್ ಪಡಿಗಲ್ ತಿರ್ಗಾ ನಮ್ಮ ಟೀಮ್ ಬಂದಿದ್ದಾರೆ. ಸ್ಟಾರ್ಟ್ ನಮ್ಮಿಂದಾನೇ ಮಾಡಿದರು. RRಗೆ ಹೋಗಿದ್ರು, ಇವಾಗ ತಿರ್ಗಾ ನಮ್ಮದ್ರಲ್ಲಿ ಬಂದಿದ್ದಾರೆ. ಅದಕ್ಕೆ ನೋಡೋಣ ಏನಾಗಿದೆ. ಎಸ್ ಡಿ ಅಲ್ಲಿ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದರು ಬಾಲಿಂಗಲ್ಲಿ. ನೋಡೋಣ, ವಿರಾಟ್ ಕೊಹ್ಲಿನೂ ಇದ್ದಾರೆ. ಬೆಸ್ಟ್ ಅಂದರೆ ಫೇವ್ರೇಟ್ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ. ಅವರಿಂದನೇ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಿರೋದು. ಅದಕ್ಕೆ ನೋಡೋಣ ಈ ಸತಿ ಅವರು, ಯಾಕಂದರೆ ಇದು T20 ಇದು ಚಾಂಪಿಯನ್ಶಿಪ್ ಟ್ರೋಫಿದಲ್ಲಿ ಚೆನ್ನಾಗಿ ಆಡಿದಾರಲ್ವಾ ಅವರು. ಅದಕ್ಕೆ ಹೋಪ್ಸ್ ಇದೆ. IPL ಅಲ್ಲೂ ಅದೇ ಫಾರ್ಮ್ ಇರ್ತಾರೆ, ಆ ಫಾರ್ಮಲ್ಲೇ ಇರ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ ಇದೆ ಮ್ಯಾಮ್. ಆರ್ ಸಿ ಬಿ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಈ ಸರಿ ಅಂತ ಅನ್ಸುತ್ತೆ? ಸ್ಟ್ರಾಂಗ್ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಹೊಸ ಪ್ಲೇಯರ್ಸ್ ಇದ್ದಾರೆ. ಲಾಸ್ಟ್ ಟೈಮ್ ಅಂದರೆ ಬೇರೆ ಪ್ಲೇಯರ್ಸ್ ಇದ್ದರು. ಇದು ಮ್ಯಾಕ್ಸ್ವೆಲ್ ಇದ್ದರು, ಎಲ್ಲರೂ ಬೇರೆ ಪ್ಲೇಯರ್ಸ್ ಇದ್ದರು. ಅವಾಗ ಹೇಳ್ಬೋದಿತ್ತು ಸ್ಟ್ರಾಂಗ್ ಇದ್ದಾರಾ ಇಲ್ವಾ. ಈ ಸತಿ ಎಲ್ಲ ಪ್ಲೇಯರ್ಸ್ ಸ್ಟ್ರಾಂಗ್ಸು, ಎಲ್ಲ ಹೊಸ ಪ್ಲೇಯರ್ಸ್ ತೊಗೊಂಡಿದ್ದೀವಿ. ಅವ್ರದ್ದು ಫಸ್ಟ್ ಮ್ಯಾಚ್ ಇಲ್ಲಾಂದರೆ ಸೆಕೆಂಡ್ ಮ್ಯಾಚ್ ನೋಡಿದ ಆಮೇಲೆ ನಾವು ಹೇಳ್ಬೋದು ಅವ್ರು ಸ್ಟ್ರಾಂಗ್ ಇದ್ದಾರಾ ಇಲ್ವಾ, ಅವ್ರ ಬಾಲಿಂಗ್ ಸ್ಟ್ರಾಂಗ್ ಇದೆಯಾ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆಯಾ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾ ಅನ್ನೋ ಫಸ್ಟ್ ಇಲ್ಲಾಂದರೆ ಸೆಕೆಂಡ್ ಮ್ಯಾಚ್ ನೋಡಿದ ಆಮೇಲೆ ಹೇಳೋಕ್ಕಾಗೋದು. ಇವಾಗ ನಾವು ಹೇಳ್ಬೋದು ಓಕೆ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾರೆ, ಬಟ್ ಅವ್ರ ಪರ್ಫಾರ್ಮೆನ್ಸ್ ಮೇಲೆ. ಫಸ್ಟ್ ಮ್ಯಾಚಲ್ಲಿ ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, 1 to 2 ಮ್ಯಾಚ್ ಪರ್ಫಾರ್ಮ್ ಮಾಡಿದಾಮೇಲೆ ನಮ್ಗೆ ಗೊತ್ತಾಗೋದು ಅವ್ರದ್ದು ಏನು ಮುಂದೆ ಆಗುತ್ತೆ, ಫಾರ್ಮಲ್ಲಿ ಇದ್ದಾರಾ ಇಲ್ವಾ, ಅವ್ರು ಇನ್ನೂ ಪ್ರಾಕ್ಟೀಸ್ ಬೇಡ ಇಲ್ವಾ ಅಂತ. ಅದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಹೇಳೋಕ್ಕಾಗಲ್ಲ. ಇವಾಗ ಆರ್ ಸಿ ಬಿ ಟೀಮಲ್ಲಿ ರಜತ್ ಪಾಟಿದಾರ್ ಕ್ಯಾಪ್ಟನ್ನು. ಸೊ ಫಸ್ಟ್ ಮ್ಯಾಚ್ ಬಂದು ಕಲ್ಕತ್ತಾ ಜೊತೆ. ಸೊ ಕಲ್ಕತ್ತಾ ಟೀಮ್ ಸ್ಟ್ರಾಂಗ್ ಅಥವಾ ಆರ್ ಸಿ ಬಿ ಟೀಮ್ ಅಂತ ಕಂಪೇರ್ ಮಾಡೋದಾದ್ರೆ ಯಾವ ಟೀಮ್ ಸ್ಟ್ರಾಂಗು? ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ ಫಸ್ಟ್ ಮ್ಯಾಚ್ ಮೇಲೆ ಡಿಪೆಂಡ್ಸ್ ಆಗಿಬಿಡ್ತಾರೆ, ಓ ನಮ್ಮ ಟೀಮ್ ಇಷ್ಟು ಸ್ಟ್ರಾಂಗ್ ಇದೆ ಇಲ್ಲ ಅಂತ ಹೇಳಿ. ಸೊ ಯಾವ ಟೀಮ್ ಸ್ಟ್ರಾಂಗ್ ಇದೆ? ಫಸ್ಟ್ ಮ್ಯಾಚ್ ವಿನ್ ಆಗ್ತಾರಾ ಇಲ್ಲ ಯಾವ ಥರ ಅನ್ಸುತ್ತೆ ನಿಮಗೆ? ಇಲ್ಲ ಮ್ಯಾಮ್, ಕೋಲ್ಕತ್ತಾ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಅವರೆಲ್ಲ ಸತಿ ಇದು ಫೈನಲ್ಸ್ಗೆ ಹೋಗ್ತಾರೆ, ಇದು ಸೆಮಿಫೈನಲ್ಸ್ಗೂ ಹೋಗ್ತಾರೆ. ಅವ್ರು ತುಂಬ ಟೀಮ್ ಸ್ಟ್ರಾಂಗ್ ಇದೆ. ಬಟ್ ನಮ್ಮದ್ರಲ್ಲೂ ಇವಾಗ ರಜತ್ ಪಾಟಿದಾರ್ನ ಕ್ಯಾಪ್ಟನ್ ಮಾಡಿದ್ದೀವಿ. ನೋಡೋಣ ಫಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ. ನಾವು ಡೈರೆಕ್ಟ್ ಹೇಳೋಕ್ಕಾಗಲ್ಲ, ನಾವು ಆರ್ ಸಿ ಬಿ ಅಂದರೆ ಹೊಸ ಟೀಮ್ ಅಂತ ಮತ್ತು ಫೇವ್ರೇಟ್ ಟೀಮ್ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ. ನಮಗೂ ಗೊತ್ತು ಕೆ ಕೆ ಆರ್ ಸ್ಟ್ರಾಂಗ್ ಇದ್ದಾರೆ. ಬಟ್ ಇವಾಗ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಲ್ವ, ಅದಕ್ಕಿಂತ ಏನು ಗೊತ್ತು ಫಸ್ಟ್ ಮ್ಯಾಚ್ ನಾವು ಗೆಲ್ಬೋದು ಅಂತ. ಯಾಕಂದರೆ ಎಕ್ಸ್ಪೆರಿಮೆಂಟ್ ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಈ ಮ್ಯಾಚು. ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾರೆ ಗೆದ್ಬೋದು, ಬಟ್ ಅವರು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ನಾವು ತುಂಬ ಸ್ಟ್ರಾಂಗ್, ಕೆ ಕೆ ಆರಿಂದ ಸ್ಟ್ರಾಂಗ್ ಅಂತ. ಯಾಕಂದರೆ ಕೆ ಕೆ ಆರಲ್ಲಿ ತುಂಬ ಹಳೆ ಪ್ಲೇಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ನಮ್ಮದ್ರಲ್ಲಿ ಎಲ್ಲ ಹೊಸ ಪ್ಲೇಯರ್ಸು. ಅದೊಂದು ಬಾಂಡಿಂಗ್ ಬೇಕು ಟೀಮ್ ಮೇಲೆ, ಅದಿನ್ನೂ ಆಗಿಲ್ಲ. ಅವ್ರು ಯಾವಾಗ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಆಡ್ತಾರೆ ಆವಾಗ ಟೀಮಲ್ಲಿ ಬಾಂಡಿಂಗ್ ಆಗುತ್ತೆ. ಅದಕ್ಕೆ ಇವಾಗ ಹೇಳೋಕ್ಕಾಗಲ್ಲ ಸ್ಟ್ರಾಂಗ್ ಇದೆಯಲ್ವಾ. ಕೆ ಕೆ ಆರಲ್ಲಿ ಆಲ್ರೆಡಿ ಪ್ಲೇಯರ್ಸ್ ತುಂಬ ಫೆಮಿಲಿಯರ್ ಆಗಿದ್ದಾರೆ ಈಚರಿಂದ. ಅದಕ್ಕೆ ಅವ್ರಿಗೆ ಬಾಂಡಿಂಗ್ ಇರುತ್ತೆ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದಕ್ಕೆ ಅವ್ರು ಆಡ್ಬೋದು. ನಮ್ಮದ್ರಲ್ಲಿ ಇವಾಗ ಹೊಸ ಟೀಮ್ ಇದೆ, ಬಾಂಡಿಂಗ್ ನಾವು ಇನ್ನೂ ನೋಡಿಲ್ಲ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಇರ್ಬೋದು, ಬಟ್ ನಾವು ನೋಡಿಲ್ಲ. ಸೊ ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ಹೆಂಗೆ ಸ್ಟ್ರಾಂಗ್ ಟೀಮ್ ಇದೆಯಾ ಇಲ್ವಾ. ಅದಕ್ಕೆ ಫಸ್ಟ್ ಇಲ್ಲಾಂದರೆ ಸೆಕೆಂಡ್ ಮ್ಯಾಚ್ ಆದಮೇಲೆ ನಾವು ಹೇಳ್ಬೋದು. ಇನ್ನು ಸಿ ಎಸ್ ಕೆ ಟೀಮ್ ಮೇಲೆ ಆರ್ ಸಿ ಬಿ ಗೆದ್ದರೆ ಕಪ್ ಗೆದ್ದಷ್ಟೇ ಖುಷಿ ಪಡ್ತಾರೆ ಫ್ಯಾನ್ಸು, ಆರ್ ಸಿ ಬಿ ಫ್ಯಾನ್ಸು. ಸೊ ಅದ್ರ ಬಗ್ಗೆ ಹೇಳಿದ್ರೆ ಸೆಕೆಂಡ್ ಮ್ಯಾಚ್ ಇದು ಸಿ ಎಸ್ ಕೆನೆ. ಅದಕ್ಕೆ ಮ್ಯಾಮ್ ಅದೇ ಹೇಳ್ತಿಲ್ವಾ, ನಾವು ಫ್ರೆಂಡ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಬ್ರೋ ನಾವು ಹೇಳ್ತೀವಿ ಯಾಕಂದರೆ ಧೋನಿ ಮತ್ತು ಕೊಹ್ಲಿ ಇಬ್ಬರು ಫ್ರೆಂಡ್ಸು. ಬಟ್ ಅದು ರೈವಲ್ರಿ ತುಂಬ ವರ್ಷದಿಂದ ಇದೆ ಮ್ಯಾಮ್. ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ. ನೀವು ನೋಡಿದರೆ ಲಾಸ್ಟ್ ಇಯರು ಅವ್ರನ್ನೇ ಸೋಲ್ಸಿನೇ ನಾವು ಮುಂದೆ ಹೋಗಿದ್ದು, ಕ್ವಾರ್ಟರ್ ಫೈನಲ್ಸಲ್ಲಿ ಮುಂದೆ ಹೋಗಿದ್ದು. ಅದಕ್ಕೆ ಆ ಮ್ಯಾಚ್ ನಾವು ಮುಂದೆ ಗೆದ್ದಿಲ್ಲ, ಅದು ಪ್ರಶ್ನೆ ಅಲ್ಲ. ಸಿ ಎಸ್ ಕೆ ಜೊತೆ ನಾವು ಗೆದ್ಬಿಟ್ರಲ್ವ, ಕ್ವಾರ್ಟರ್ ಫೈನಲ್ಸ್ ಹೋಗ್ಬಿಟ್ರಲ್ಲ, ಅದೇ ನಮ್ಗೆ ದೊಡ್ಡ ಖುಷಿ.
ಅದಕ್ಕೆ ಈ ಸತಿನೂ ನಾವು ಅದೇ ಪ್ಲಾನ್ ಮಾಡ್ತಿದ್ದೀವಿ. ಫಸ್ಟಿಂದಾನೇ ನೋಡೋಣ, CSKನ ಸೋಲ್ಸೋಣ, ನೋಡೋಣ ಮ್ಯಾಚಲ್ಲಿ ಏನಾಗುತ್ತೆ. ಯಾಕಂದ್ರೆ ಅದರಲ್ಲೂ ತುಂಬಾ ಚೆನ್ನಾಗಿರೋ ಪ್ಲೇಯರ್ಸ್ ಇದ್ದಾರೆ, ಅದಕ್ಕೆ ನೋಡೋಣ. ಅಂದ್ರೆ ಈ ಸರಿ RCB ಕಪ್ಪು, ಹ? ಈ ಸರಿ RCB ಕಪ್ಪು. ಹ್ಞೂ ಮ್ಯಾಮ್, ಅಂದ್ರೆ ಮುಂಚೆಯಿಂದನೂ ನಾವು ಅದೇ ಹೇಳೋದು. ಬಟ್ ಅದು ಮ್ಯಾಚ್ ಮೇಲೆ ಮ್ಯಾಚ್ ಡಿಪೆಂಡ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮನ್ಸಲ್ಲಿ ಅದೇ ಇರುತ್ತೆ ಮ್ಯಾಮ್, RCBನೇ ಗೆಲ್ಬೇಕಂತ. ಬಟ್ ಅದು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಇದೆ ನಿಮ್ಗೆ? 100 ಮ್ಯಾಮ್. ನಾವಂತೂ ಹೇಳುವಾಗ RCB ಫ್ಯಾನ್ಸ್ ಅಂದ್ರೆ ನಾವು ಅದೇ ಹೇಳೋದು 100% ಅಂತ. ಆ್ಯಂಡ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ, ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್, ಆಮೇಲೆ ಪಾಯಿಂಟ್ಸ್ ಏನಿದೆ, ಪ್ಲೇಯರ್ಸ್ ಆಡ್ತಿದಾರಾ ಇಲ್ವಾ ಅದ್ರ ಮೇಲೆ ಮ್ಯಾಮ್. ಇವಾಗ ಹೇಳಿದ್ರೆ 100, 2-3 ಮ್ಯಾಚಸ್ ಆಮೇಲೆ ಹೇಳ್ಬೋದು ಇಲ್ಲ 70%, ಇಲ್ಲ 100ಕ್ಕಿಂತ ಜಾಸ್ತಿನೂ ಆಗ್ಬೋದು. ಫಸ್ಟ್ 2 ಮ್ಯಾಚಸ್ ಗೆದ್ರೂ 110-120% ಆಗ್ಬೋದು. ಬಟ್ ಒಂದು ಸೋತೋದ್ರೆ ಒಂದ್ಸತಿ ಹೇಳುತ್ತೆ ಇಲ್ಲ ಸ್ವಲ್ಪ ಚಾನ್ಸಸ್ ಕಮ್ಮಿ ಆಗಿಬಿಟ್ಟಿದೆ. ಇವಾಗಂತೂ 100 ಮ್ಯಾಮ್. ಬೀಟ್ ಪ್ಲಸ್ ಕರ್ನಾಟಕ.